ಬಾಲಕಿ ಜೊತೆ ಮಲ್ಲಿಕಾರ್ಜುನ್ ಮುತ್ಯ ಅನುಚಿತ ವರ್ತನೆ ಆರೋಪಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ್ ಮುತ್ಯ ಬಂಧನಕ್ಕಾಗಿ ಗೋಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಲ್ಲಿಕಾರ್ಜುನ್ ಮುತ್ಯ ಅನುಚಿತ ವರ್ತನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುತ್ಯ ಹುಡುಕಾಟ ಜೋರಾಗಿದೆ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಗೋಗಿ ಪೊಲೀಸರಿಂದ ಹುಡುಕಾಟ ನಡೀತಾ ಇದೆ. ಸಂತ್ರಸ್ತೆ ಹಾಗೂ ಪೋಷಕರನ್ನ ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಅನುಚಿತ ವರ್ತನೆ ಉದ್ದೇಶಪೂರ್ವಕವಾಗಿ ಮಾಡಿದ್ನ ಮುತ್ಯ, ಈ ಬಗ್ಗೆ ತನಿಖೆ ಆಗುತ್ತೆ. ಹಲವು ಆಯಾಮದಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ ಪೊಲೀಸರು. ಮಲ್ಲಿಕಾರ್ಜುನ್ ಮುತ್ಯ ಅವರಿಗಾಗಿ ಶೋಧ ಕಾರ್ಯವನ್ನ ಗೋಗಿ ಪೊಲೀಸರು ನಡೆಸ್ತಾ ಇದ್ದಾರೆ. ವಿಚಾರಣೆಗೆ ಕರೆದ್ರೆ ಹಾಜರಾಗ್ತೀನಿ ಎನ್ನುವುದಾಗಿ ಈ ಸಂತ್ರಸ್ತೆಯ ಕುಟುಂಬದವರು ಕೂಡ ಹೇಳಿದ್ದಾರೆ. ಈಗಾಗಲೇ ಅಜ್ಞಾತ ಸ್ಥಳದಿಂದ ಆಗಮಿಸಿ ಪೊಲೀಸರ ಮುಂದೆ ಬರೋದು ಅನುಮಾನ. ಇಂದು ಅಥವಾ ನಾಳೆ ಮುತ್ಯ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಈ ಪೋಕ್ಸೋ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಮಲ್ಲಿಕಾರ್ಜುನ್ ಮುತ್ಯ ಎಸ್ಕೇಪ್ ಆಗಿದ್ರು. ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬೇರೆ ಕಡೆಗೆ ತೆರಳಿರುವಂತ ಮಾಹಿತಿ ಇದೆ. ಇತ್ತ ಮಲ್ಲಿಕಾರ್ಜುನ್ ಮುತ್ಯ ಜೊತೆಯಲ್ಲಿ ಪುಟ್ಟ ಬಾಲಕಿಯೊಂದು ಕಾಣಿಸ್ಕೊಂಡಿತ್ತಲ್ಲ, ಆ ಬಾಲಕಿಯ ಕುಟುಂಬಸ್ಥರನ್ನ ಕರೆದು ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮುತ್ಯ ಬೇಕಂತಲೇ ಹಾಗೆಯೇ ಈ ಮಲ್ಲಿಕಾರ್ಜುನ್ ಮುತ್ಯ ಇದ್ದಾರಲ್ಲ, ಅಜ್ಞಾತ ಸ್ಥಳದಿಂದ ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ. ನಾನು ಖಂಡಿತವಾಗಿ ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತ ಮಾಹಿತಿ ಕೊಡ್ತಾರೆ ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಮುತ್ಯ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ, ಇತ್ತ ಪೊಲೀಸರು ಯಾವ ರೀತಿಯಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ? ಸಂಪತ್, ಮಲ್ಲಿಕಾರ್ಜುನ್ ಮುತ್ಯ ಏನಂದ್ರೆ ಅನುಚಿತವಾಗಿ ವರ್ತನೆ ಮಾಡಿದ್ರ ಬಳಿಕ ಏನಂದ್ರೆ ಈಗಾಗಲೇ ಪೋಕ್ಸೋ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಏನಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಮುತ್ಯಗಾಗಿ ಏನಂದ್ರೆ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿರ್ತಕ್ಕಂಥದ್ದು. ಈಗಾಗಲೇ ಸಂತ್ರಸ್ತೆ ಹಾಗೂ ಸಂತ್ರಸ್ತೆಯ ಪೋಷಕರನ್ನು ಕರೆಸಿ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಅಪ್ರಾಪ್ತ ಬಾಲಕಿಗೆ ಅನುಚಿತ ತೋರಿದ್ದು ಏನಂದ್ರೆ ಉದ್ದೇಶ ಪೂರ್ವಕನ ಅಥವಾ ಇಲ್ಲ ಎಂಬುವ ಬಗ್ಗೆ ತನಿಖೆ ಕೂಡ ಆರಂಭಿಸಿರ್ತಕ್ಕಂಥದ್ದು. ಏನಂದ್ರೆ ಈ ಬಗ್ಗೆ ಹಲವು ಆಯಾಮದಲ್ಲಿ ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿ ಕೂಲಂಕುಷವಾಗಿ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಏನಂದ್ರೆ ಈಗಾಗಲೇ ಗೋಗಿ ಪೊಲೀಸರು ಕೂಡ ಏನಂದ್ರೆ ಸ್ಥಳ ಮೋಜರು ನಿನ್ನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸ್ವಾಮೀಜಿ ಎಲ್ಲೋ ಒಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಕುಳಿತು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಬಿಟ್ಟಿರ್ತಕ್ಕಂಥದ್ದು. ನಾನು ತನಿಖೆಗೆ ಸಹಕರಿಸ್ತೀನಿ, ಯಾವುದೇ ಕಾರಣಕ್ಕೂ ಎಲ್ಲೋ ಒಂದ್ ಕಡೆ ನಾನು ಹೋಗಿಲ್ಲ, ನಾನು ಪರಾರಿ ಆಗಿಲ್ಲ, ಎಸ್ಕೇಪ್ ಕೂಡ ಆಗಿಲ್ಲ, ಇಲ್ಲೇ ನಾನು ಲೋಕಲ್ ಅಲ್ಲಿ ಇದ್ದೀನಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲ ಅಂದ್ರೆ ಪೊಲೀಸರು ಒಂದು ವಿಡಿಯೋ ದಾಖಲೆ ಬಿಡುಗಡೆ ಆದ ಬಳಿಕ ಅವರು ಏನಂದ್ರೆ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಯಾಕಂದ್ರೆ ಆ ವಿಡಿಯೋ ಎಲ್ಲಿಂದ ಬಂತು, ಹೇಗ್ ಬಂತು, ಅದೆಲ್ಲವನ್ನು ಕೂಡ ತನಿಖೆ ಮಾಡ್ತಾ ಹೋದ್ರೆ ನಿನ್ನೆನೆ ಸಿಕ್ಕಾಕೊಂತ ಇದ್ರು. ಆದ್ರೂ ಇದುವರೆಗೂ ಕೂಡ ಏನಂದ್ರೆ ಪೊಲೀಸರು ಎಲ್ಲೋ ಒಂದ್ ಕಡೆ ಪ್ರಭಾವಿಗಳಿಗೋಸ್ಕರ ಏನಂದ್ರೆ ಮುತ್ಯಾಗ ಬಹಳಷ್ಟು ಏನಂದ್ರೆ ಪ್ರಭಾವಿಗಳು ಬೆಂಬಲ ಕೂಡ ಇರುತ್ತೆ. ಹಾಗಾಗಿ ಏನಂದ್ರೆ ಮುತ್ಯ ಅವರು ಇವತ್ತು ಏನಂದ್ರೆ ವಿಚಾರಣೆಗೆ ಬರ್ತಾರಾ ಅಥವಾ ಬರಲ್ವಾ ಎಂಬ ಕುತೂಹಲಕಾರಿ ಕ್ಷಣಕ್ಕೂ ಕಾಡ್ತಾ ಇರ್ತಕ್ಕಂಥದ್ದು ಸಂಪತ್. ಥ್ಯಾಂಕ್ ಯು ಮಹೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.